ಮತ್ಯಾವ್ರಂತ ತಂದೆ ಮೇಲೆ ಕೈ ಮಾಡಕ್ ಹೊಂಟಿಯ ನಾಳ ಮನೆ ಸುದ್ದಿ ಬೇಡ. ಈ ಮನೆ ಸುದ್ದಿ ಅಲ್ಲ ಪಾರು. ಅಲ್ಲಿ ನೋಡು, ಏನೋ ನೋಡ್ತಾ ಇದ್ಯಾ? ಏನೋ ಏನೇನೋನಾ ಏನೋ ನೋಡ್ತಾ ಇದ್ಯಲ್ಲೇ? ನನ್ ಮಾವನ್ ಮೇಲೆ ಕೈ ಮಾಡ್ತೀಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ನಿನ್ನ ಹೊಡಿತೀನಿ ಅನ್ಕೊಂಡ್ಯಾ? ಹೊಡಿಯಲ್ಲ. ಯಾಕೆ ಹೇಳು? ನಿನ್ ಮೇಲಿರೋ ಭಯ, ಭಕ್ತಿ, ಗಂಡ ಅನ್ನೋ ಗೌರವದಿಂದ ಅಂತೂ ಅಲ್ಲ. ನಮ್ ಸಂಪ್ರದಾಯದಲ್ಲಿ, ನನ್ನ ಅಣ್ಣ ಅತ್ಗೆ ಹೇಳ್ಕೊಟ್ಟಿರೋ ಸಂಸ್ಕಾರದಲ್ಲಿ, ತಾಳಿ ಕಟ್ಟಿರೋ ಗಂಡಂಗೆ ತನ್ನ ಹೆಂಡತಿ ಯಾವತ್ತೂ ಕೈ ಮಾಡಲ್ಲ. ಅದು ಒಂದೇ ಒಂದ್ ಕಾರಣಕ್ಕೆ ನಿಂಗೆ ಹೊಡಿದೆ ಹಂಗೆ ಸುಮ್ಮನೆ ಬಿಟ್ಟಿದ್ದೀನಿ. ಹೋಗ್. ಏಯ್, ನೀನ್ ಯಾವಳೆ ಬಿಡಕ್ಕೆ? ನನ್ನ ಕೋಪ ಏನಾರ ತಲೆಗೇರ್ತು ಅಂದ್ರೆ ನಿಮ್ ಮಾವ ಅಲ್ಲ, ಯಾವನ್ ಬಂದ್ರು ಸುಮ್ನೆ ಬಿಡಕ್ಕಿಲ್ಲ. ನೆನ್ಪಿಡ್ಕೋ. ನಾಯಿ ಮುಚ್ಚೋ ಬಾಯಿ. ನಮ್ಗಿಂತ ದೊಡ್ಡೋರೇನಾರು ನಮ್ಮ ಮುಂದೆ ಬಂದ್ರೆ ನಾವು ಕೂತಿದ್ದವರು ಎದ್ದು ನಿಂತ್ಕೋತೀವಿ. ಯಾಕೆ ಹೇಳು? ಅದು ನಾವು ಅವ್ರಿಗೆ ಕೊಡೋ ಗೌರವ. ನಮ್ಗಿಂತ ಹಿರಿಯರನ್ನ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತೀವಿ. ಯಾಕೆ ಹೇಳು? ಅವ್ರು ನಮ್ಗಿಂತ 2 ದಿನ ಹೆಚ್ಚು ಬದುಕಿರ್ತಾರೆ, ಹೆಚ್ಚು ಅನುಭವ ಇರತ್ತೆ ಅಂತ ಹೇಳಿ ಅದಕ್ಕೆ ಕೊಡೋ ಗೌರವ. ಆದ್ರೆ ನೀನು ಸ್ವಂತ ತಂದೆ, ನಿಂಗೆ ಊಟ, ಬಟ್ಟೆ, ವಿದ್ಯೆ, ಮನೆ ಅಂತ ಎಲ್ಲ ಕೊಟ್ಟಿದ್ದ ತಂದೆ, ಅಂತವ್ರ ಮೇಲೆ ಕೈ ಮಾಡಕ್ ಹೋಗ್ತೀಯಲ್ಲ, ನಿಂಗೆ ಮನುಷ್ಯತ್ವ ಇಲ್ವೇನೋ? ಮನುಷ್ಯತ್ವ ಇವತ್ತಲ್ಲ, ಯಾವತ್ತೋ ಸತ್ತೋಗಿದೆ. ಆದ್ರೆ ಇವತ್ತು ಹೆಣದ ವಾಸನೆ ಬರ್ತಾ ಇದೆ ಅಷ್ಟೇ. ನೀನ್ ಏನೇನೆಲ್ಲ ಮಾಡ್ದೆ ನಂಗೆ ಅಂದ್ರೂ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನನ್ನ ಮಾವನ್ ಸುದ್ದಿಗೆ ಬಂದ್ಬಿಟ್ಟೆ ನೀನು. ಇನ್ನಾನ್ ಸುಮ್ಮನೆ ಇರಲ್ಲ. ನಮ್ಮ ಅಣ್ಣಂಗೆ ಕ್ಷಮೆ ಕೇಳ್ತಾ, ನನ್ನ ಮಾವಂಗೂ ಕ್ಷಮೆ ಕೇಳ್ತಾ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನವ ಅದು? ನಮ್ಮ ಮಾವ ನನ್ನ ಈ ಮನೆ ಲಕ್ಷ್ಮಿ ಅಂತಾರೆ, ಆದ್ರೆ ನಾನು ನಮ್ಮ ಮಾವನ್ನ ಈ ಮನೆ ದೇವ್ರು ಅಂತಾನೆ ಅಂತೀನಿ.